ನಮ್ಮ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್.ಎಂ. ಕೃಷ್ಣ ಅವರೇ ಒಂದು ಸಾಕ್ಷಿ ಮತ್ತು ಒಂದು ಉದಾಹರಣೆ ಮತ್ತು ಅವರ ಅಪಾರ ಕೊಡುಗೆ, ಅವರ ಆಡಳಿತ ಶೈಲಿ ಮತ್ತು ಅವರ ಅಪಾರ ಕೊಡುಗೆ ಎಂದೆಂದೂ ಅದು ಯಾವಾಗಲೂ ನೆನಪಲ್ಲಿ ಉಳಿಯುವಂಥದ್ದು ಮತ್ತು ಅದು ಒಂದು ಮಾದರಿಯಾಗಿತ್ತು. ಎಲ್ಲ ಕ್ಷೇತ್ರದಲ್ಲೂ ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ನಗರ ಆಗಲಿ ಅಥವಾ ಒಂದು ರೈತನ ಜೀವನದ ವಿಚಾರದಲ್ಲಾಗಿರಲಿ ಅಥವಾ ಒಂದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಮಧ್ಯಾಹ್ನ ಬಿಸಿ ಊಟದಿಂದ ಹಿಡಿದು ಹಲವಾರು ಯೋಜನೆಯನ್ನು ಕೊಟ್ಟಿದ್ದಾರೆ. ಅಂಥ ಮಹಾನ್ ವ್ಯಕ್ತಿ ಇನ್ನಿಲ್ಲ. ಅವರ ಒಂದು ಕೊಡುಗೆಗೆ ಇಡೀ ದೇಶ ಮತ್ತು ರಾಜ್ಯ ಭಾವಪೂರ್ವಕವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿದ್ದಾರೆ, ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಇವತ್ತು ನಮ್ಮಲ್ಲಿಲ್ಲ ಅಂದ್ರೂ ಅವ್ರ ಕೆಲಸ ಶಾಶ್ವತವಾಗಿರ್ತದೆ, ಅವ್ರ ನೆನಪು ಸಹ ಶಾಶ್ವತವಾಗಿರ್ತದೆ, ಅವರು ಅಮರರಾಗೇ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್.ಎಂ. ಕೃಷ್ಣ ಅವ್ರದ್ದು ವರ್ಣರಂಜಿತ ರಾಜಕಾರಣ, ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವರಿಗೆ ಗೌರವವನ್ನು ಕೊಡ್ತಿದ್ರು. ಅವರು ಕೂಡ ಎಲ್ಲರನ್ನೂ ಕೂಡ ಅಷ್ಟೇ ಸಮಾನವಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ರು ಸರ್. ಅವರು ಟೈಮಿಗಿಂತ ಮುಂಚೆ ಹೆಡ್ ಆಫ್ ಟೈಮ್ಸ್ ಅಂತ ಹೇಳ್ತಾರಲ್ಲ, ಅಷ್ಟು ಒಂದು ವಿದ್ಯಾವಂತರಾಗಿ ಪರಿಪೂರ್ಣ ಇದ್ದಂಥ ವ್ಯಕ್ತಿತ್ವ. ಆ ವ್ಯಕ್ತಿ ರಾಜಕೀಯ ಕ್ಷೇತ್ರದಲ್ಲಿದ್ದಿದ್ದೇ ನಮ್ಮ ಭಾಗ್ಯ. ಯಾಕೆಂದರೆ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಒಂದು ಸೀಮಿತವಾಗಿರ್ತಾರೆ ವ್ಯಕ್ತಿತ್ವ. ಆದರೆ ಈ ವ್ಯಕ್ತಿಯಲ್ಲಿ ಎಲ್ಲ ರೀತಿಯಾದಂಥ ಹವ್ಯಾಸಗಳು ಮತ್ತು ತಿಳುವಳಿಕೆ, ಜ್ಞಾನ, ಶಿಕ್ಷಣ ಎಲ್ಲವನ್ನು ಪಡೆದು ಒಂದು ಪರಿಪೂರ್ಣ ವ್ಯಕ್ತಿಗಳಾಗಿದ್ದರು. ಹಾಗಾಗಿ ರಾಜಕೀಯದಲ್ಲಿ ಎಷ್ಟೋ ಜನಕ್ಕೆ ಇದನ್ನು ಅರ್ಥನೂ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಈ ರೀತಿ ಪರ್ಸ್ನಾಲಿಟಿ ಇರೋರ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅವರು ಅವ್ರದ್ದೇ ಆದಂಥ ಏನು ಒಂದು ಬರೀ ನ್ಯಾರೋ ಮಟ್ಟದಲ್ಲಿ ನೋಡಿಕೊಂಡು ಮಾತಾಡೋವಂಥ ಆಗ್ತಿತ್ತು. ಆದರೆ ಇವರಿಂಥ ದೊಡ್ಡ ವ್ಯಕ್ತಿ, ಜನನೂ ಅದನ್ನು ಗುರುತಿಸಿದ್ರು, ಮಾನ್ಯತೆಯನ್ನು ಕೊಟ್ಟರು. ಹಾಗಾಗಿ ಅಂಥ ವ್ಯಕ್ತಿ ಇವತ್ತು ಅವರು ಯಾವತ್ತೂ ನಾವು ಸ್ಮರಿಸ್ಕೊಳ್ಳುವಂಥದ್ದಾಗುತ್ತೆ. ಇಂಥ ವ್ಯಕ್ತಿತ್ವಗಳು ಸಾವಿರಾರು ಜನ ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು. ಆ ಬರೋ ಮೂಲಕ ನಿಜಕ್ಕೂ ರಾಜಕೀಯಕ್ಕೂ ಗುಣಮಟ್ಟ ಹೆಚ್ಚಾಗುತ್ತೆ ಅನ್ನೋಂಥದ್ದು ನಾನು ಹೇಳಕ್ಕಿತ್ತು. ಪ್ರಮುಖವಾಗಿ ಬೆಂಗಳೂರನ್ನು ಕೂಡ ಸಿಂಗಾಪುರ್ ಮಾಡಬೇಕಂತ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ರು. ಅದರಲ್ಲಿ ಬೆಂಗಳೂರನ್ನು ಕೂಡ ಸಿಂಗಾಪುರ್ ಮಾಡಬೇಕು ಅನ್ನೋಂಥದ್ದು ಕೂಡ ಅವ್ರು ಭಾಳಷ್ಟು ಕನಸು ಇಟ್ಕೊಂಡಿದ್ರು ಸರ್. ಅವ್ರೇನು ಬುನಾದಿ ಹಾಕಿದ್ದಾರೆ ಅದು ಮುಂದೆ ಸಾಗುವಂಥದ್ದಾಗುತ್ತೆ. ಯಾಕೆಂದರೆ ನಗರ ಒಮ್ಮೆಲೇ ಪೂರ್ತಿ ಬದಲಾವಣೆ ಮಾಡಲಿಕ್ಕಾಗಲ್ಲ. ಅವ್ರು ಯಾವ ದಿಕ್ಕಿನಲ್ಲಿ ಆಲೋಚನೆ ಮಾಡೋರು. ಇವತ್ತು ನೋಡಿ, ನಗರ ಆವಿಷ್ಕಾರ ತಂತ್ರಜ್ಞಾನ ಉದ್ಯಮಶೀಲತೆಯಲ್ಲಿ ಇವತ್ತು ಪ್ರಬುದ್ಧವಾಗಿ ಒಂದು ವಿಶ್ವ ದರ್ಜೆಯಲ್ಲಿ ಇವತ್ತು ನಾವು 4-5 ದೇಶದಲ್ಲಿ ಒಂದಾಗಿರುವಂಥದ್ದು ಇವತ್ತು ನಮ್ಮ ಬೆಂಗಳೂರು. ಅದಕ್ಕೆ ಸಾಕ್ಷಿ ಇವತ್ತಿನ ಪ್ರಸ್ತುತವಾಗಿರುವಂಥ ಒಂದು ಬೆಳವಣಿಗೆನೇ. ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ನಗರ ಯಾವಾಗ ಬೇಕಾದ್ರೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಿದೆ. ನನಗೇನನ್ಸುತ್ತೆ ಭಾಳ ಹತ್ತಿರದಲ್ಲೇ ಮುಂದಿನ ಒಂದು 20 ವರ್ಷ 25 ವರ್ಷದಲ್ಲಿ ಆ ಒಂದು ಗುಣಮಟ್ಟ ಏನು ಬಯಸ್ತಾ ಇದ್ವೋ ಸಿಂಗಾಪುರ್ಗಿಂತನೂ ಚೆನ್ನಾಗಿ ಆಗ್ಬೋದು. ಕೊನೆಯದಾಗಿ ಸರ್, ಅವರ ಸೇವೆ, ಅವರ ಕೊಡುಗೆ, ಅವರ ರಾಜಕಾರಣವನ್ನು ನೋಡಿದಂತೆ ಅವ್ರಿಗೆ ನಮ್ಮ ಜೊತೆಲಿ ಇಲ್ಲ ಸರ್. ಈ ನಿಟ್ಟಿನಲ್ಲಿ ಪರಿಗಣಿಸಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಸರ್, ಪಕ್ಷಾತೀತವಾಗಿ ಅವರ ನೆನಪಿಗಾಗಿ ಸರ್? ಇದು ಅವರವರ ಆತ್ಮಸಾಕ್ಷಿ, ಅವ್ರ ನೈತಿಕತೆ ಮೌಲ್ಯ, ಅವರಲ್ಲಿ ಆಲೋಚನೆಗಳು ಬರಬೇಕು, ಅವರಲ್ಲಿ ತಿಳುವಳಿಕೆ ಬರಬೇಕು. ಇದು ಯಾರು ಹೇಳಿ ಕೇಳಿ ಮಾಡಲಿಕ್ಕಾಗಲ್ಲ. ಮತ್ತು ಸಮಾಜದಲ್ಲೂ ಇಂಥವ್ರನ್ನ ಯಾರು ಸರಿ ಇಲ್ಲ ತಿರಸ್ಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ತಾನಾಗ್ತಾನೆ ಸರಿಯಾಗುತ್ತೆ. ಹಾಗಾಗಿ ನಮ್ಗೆ ಭಾಳ ವಿಶ್ವಾಸ ಇದೆ, ಭರವಸೆ ಇದೆ. 21ನೇ ಶತಮಾನದಲ್ಲಿ ಇವೆಲ್ಲ ಪರಿವರ್ತನೆ ಇನ್ನು ಒಂದು ಹೆಚ್ಚಿನ ಕಾಲ ಅಂದರೆ ಒಂದು ಅತಿರೇಕಕ್ಕೆ ಹೋಗಿ ಈ ಭ್ರಷ್ಟಾಚಾರ, ಅವ್ಯವಸ್ಥೆ, ಸ್ವಾರ್ಥ, ಸ್ವಜನ ಪಕ್ಷಪಾತ ಇವೆಲ್ಲ ಒಂದು ಅತಿರೇಕಕ್ಕೆ ಹೋಗಿ ಎಲ್ಲ ದಾರಿಗೆ ಬರುತ್ತೆ ಅನ್ನೋಂಥ ವಿಶ್ವಾಸ ಇದೆ ನನಗೆ. ಇನ್ನೊಂದು 10-20 ವರ್ಷದಲ್ಲಿ ಇದು ಪೂರ್ತಿ ಅಚ್ಚುಕಟ್ಟಾಗುತ್ತೆ ಅನ್ನೋಂಥ ಭರವಸೆ ಇದೆ. ಇದಿಷ್ಟು ಕೂಡ ಮಾಜಿ ಡಿ.ಸಿ.ಎಂ ಡಾಕ್ಟರ್ ಇದು ಅಶ್ವಥ್ ನಾರಾಯಣ ಅವರ ಮಾತುಗಳನ್ನು ಗಮನಿಸ್ತಾ ಇದ್ರಿ. ಏನು ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಜೀವನ ಇತ್ತು ಅದನ್ನು ಮೆಲುಕು ಹಾಕ್ತಾ ಇದ್ರು ಅಶ್ವಥ್ ನಾರಾಯಣ ಅವರು. ಸೊ ಹಾಗೆ ಈಗ ಅಂತಿಮ ವಿಧಿವಿಧಾನ ಏನಾಗ್ತಿದೆ, ಹೂವಿನ ಪಲ್ಲಕ್ಕಿ ನೀವು ನೋಡ್ತಿರೋ ಹಾಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಅಂತಿಮ ದರ್ಶನಕ್ಕೆ ಸಿಎಂ ಇನ್ನು ಕೆಲವೇ ಹೊತ್ತಿನಲ್ಲಿ ಆಗಮಿಸುವಂಥವ್ರು ಇದ್ದಾರೆ. ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅವ್ರ ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಕೂಡ ಆಗಮಿಸಿದ್ದಾರೆ.